ಯೂಶುವಲಿ ಎಲ್ಲರಿಗೂ ಮಲ್ಲೇಶ್ವರಂ ಅಂದರೆ ತುಂಬ ಫೇವ್ರೇಟು. ಅದರಲ್ಲೂ ನನಗಂತೂ ಪರ್ಸ್ನಲ್ ಫೇವ್ರೇಟು. ನಾನು ಚಿಕ್ಕ ವಯಸ್ಸಿಂದ ಮಲ್ಲೇಶ್ವರಂ ಅಂದರೆ ನನ್ನ ಪಂಚಪ್ರಾಣ. ಯಾಕೆ ಅಂತ ಹೇಳ್ತೀನಿ. ಊಟದಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಹೆಣ್ಮಕ್ಳಿಗೆ ಏನೇನು ಬೇಕು ಪ್ರತಿಯೊಂದು ಮಲ್ಲೇಶ್ವರಂ ಸಿಗುತ್ತೆ. ಬಟ್ ಆಗಿನ ಮಲ್ಲೇಶ್ವರಂಗೂ ಈಗಿನ ಮಲ್ಲೇಶ್ವರಂ ತುಂಬ ವ್ಯತ್ಯಾಸ ಇದೆ. ಈಗೊಂದು ಸ್ವಲ್ಪ ದಿನದಿಂದ ಮಲ್ಲೇಶ್ವರಮಲ್ಲಿ ನಾವೇನು ಹೇಳಿ ಕುರ್ತೀಸ್ ಅಂದರೆ ತಗೊಳಕ್ಕೆ ಹೋಗ್ತೀವಿ, ಮಿಸ್ ಮ್ಯಾಚ್ ತಗೊಳ್ತೀವಿ ಅದು ಇದು. ಬಟ್ ಈಗ ಎಲ್ಲೂ ಫುಟ್ ಪಾತ್ ಶಾಪಿಂಗ್ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಮಲ್ಲೇಶ್ವರಮಲ್ಲಿ. ನಿಜವಾಗ್ಲೂ ಬೇಜಾರಿನ ವಿಷಯ. ಅದ್ರಲ್ಲಿ ನನಗೆ ಸ್ವಲ್ಪ ಕೆಲವರು ಏನಂತೀವಿ ತುಂಬ ಪರಿಚಯ ಇದ್ದಾರೆ. ಹೆಣ್ಮಕ್ಳು ಯಾರ್ಯಾರು ಮಾಡ್ತಿದ್ರು. ಸೊ ಅವ್ರನ್ನ ಹುಡಿಕೊಂಡು ಹೋಗಿ ಒಂದು 2 ಕುರ್ತೀಸ್ ತಗೊಂಡಿದ್ದೀನಿ ನಾನು. ಸೊ ಬನ್ನಿ ಏನೇನು ತಗೊಂಡೆ ಮಲ್ಲೇಶ್ವರಂ ಶಾಪಿಂಗಲ್ಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗೆ. ಯೂಶಲಿ ಮಲ್ಲೇಶ್ವರಂಗೆ ಹೋದರೆ ನಾನು ಡ್ರೆಸ್ಸಸ್ಸು ಮಿಸ್ಸೇ ಮಾಡಲ್ಲ. ಈ ಸಲ ಒಂಥರ ಡಿಫ್ರೆಂಟ್ ಆಗಿರೋ ಡ್ರೆಸ್ ಮೆಟೀರಿಯಲ್ಸ್ ಅಂದರೆ ಫುಲ್ ಕುರ್ತಾ ಸೆಟ್ಟೇ ತೊಗೊಂಡು ಬಂದೆ. 3 ಪೀಸ್ ಸೆಟ್ ತೊಗೊಂಡು ಬಂದಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಇದು ಏನಂತ ಹೇಳ್ತೀವಿ, ಒಂಥರ ಗ್ರೇನೂ ಅಲ್ಲ, ಗೋಲ್ಡನ್ನೂ ಅಲ್ಲ. ಅದಕ್ಕೆ ಗ್ರೀನು, ಯೆಲ್ಲೋ, ಮರೂನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಇದರ ಅಮೌಂಟ್ ಎಷ್ಟಿದೆ ಅಂತ ನೀವು ಗೆಸ್ ಮಾಡಿ. 3 ಪೀಸ್ ಸೆಟ್ಟು ಓಕೆನಾ, ಅದು ನಿಮಗೆ ಬಿಟ್ಬಿಡ್ತೀನಿ. ಸೊ ಮಲ್ಲೇಶ್ವರಂ ಅಂದರೆ ಕೆಲವೊಂದು ವಿಷಯಕ್ಕೆ ಫೇಮಸ್ಸು. ಅದು ಏನೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಈ ಥರ ಡ್ರೆಸ್ ಮೆಟೀರಿಯಲ್ಸ್ ಆಗಲಿ, ಕುರ್ತೀಸ್ ಆಗಲಿ, ಲೆಗ್ಗಿನ್ಸ್ ಆಗಲಿ, ಎಲ್ಲ ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ಸು, ಮೇಕಪ್ ಸೆಟ್ಟು, ಹೇರ್ ಬ್ಯಾಂಡ್ಸು, ಕ್ಲಿಪ್ಸು, ಸ್ವೀಟ್ಸು, ಮಿಕ್ಸ್ಚರು, ಐಸ್ ಕ್ರೀಮು, ಏನೇನು ಚಾಟ್ಸು ಮಲ್ಲೇಶ್ವರಂ ಫೇಮಸ್ಸು. ಇದು ಇಂಟರ್ಲಾಕಿಂಗ್ ಇದೆ. ಸೊ ವಿತ್ ಲೈನಿಂಗ್ ಇದೆ ಈ ಬಟ್ಟೆ. ವಿತ್ ಲೈನಿಂಗ್ 3 ಪೀಸ್ ಸೆಟ್ಟು. ಈ ಥರ ಸಿಲ್ಕ್ ಮೆಟೀರಿಯಲ್ಲು ಎಷ್ಟಾಗುತ್ತೆ ಅಂತ ನನಗೆ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆನಾ. ಸೊ 2 ಥರ ಡ್ರೆಸ್ ಮೆಟೀರಿಯಲ್ ತೋರಿಸ್ತಾ ಇದ್ದೀನಿ. ಅದೇ ಫುಲ್ ಇದು ಸೂಟ್ಸ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಒಂಥರ ಏನಂತೀವಿ, ಗ್ರೇಗೆ ಗೋಲ್ಡನ್ ಮಿಕ್ಸ್ ಇರ್ಬೋದು ಅನಿಸುತ್ತೆ. ಅದಕ್ಕೆ ಮರೂನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಕಾಂಬಿನೇಷನು. ಎಲಾಸ್ಟಿಕ್ ಪ್ಯಾಂಟ್ ಅದು ಆ್ಯಕ್ಚುಲಿ. ಸೊ ಲಾಡಿ ಲೆಗ್ಗಿಂಗ್ಸ್ ಹಾಕಿದ್ರೆ ಹೊಟ್ಟೆ ಟೈಟ್ ಆಗುತ್ತೆ. ಮತ್ತು ಇದು ಯಾವುದೋ ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತೊಗೊಂಬಂದಿರೋ ನನಗೆ ಬಟ್ಟೆಗಳಿದು. ಸೊ ಇದು ಪ್ಯಾಂಟಲ್ಲೂ ಎಂಬ್ರಾಯ್ಡ್ರಿ ಇದೆ. ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯಿತು. ಸೊ ಸಿಂಪಲ್ ಆಗಿದೆ, ಎಥೆನಿಕ್ ಆಗಿದೆ. ಸೊ ಇದು ರೇಟ್ ಎಷ್ಟಂತ ಹೇಳಿ, ಇದು ಅಷ್ಟೇ ದುಪ್ಪಟ್ಟಾನೂ ಅಷ್ಟೇ ಸುಮಾರು ನಮಗೆ 1.5 ಮೀಟ್ರಿಂದ 2 ಮೀಟ್ರ್ ಇದೆ. ಇದು ಡಬಲ್ ಕಾಂಬಿನೇಷನ್ ಮಾಡಿದ್ದಾರೆ. ಮರೂನು ಮತ್ತು ಗ್ರೇ ಹೇಳಿದ್ನಲ್ಲ, ಗ್ರೇ ಅಂದ್ಕೊಳ್ತೀನಿ ಅದು. ಗ್ರೇಗೆ ಗೋಲ್ಡನ್ ಶೈನಿಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ಆ ಥರ ಅನಿಸ್ತಾ ಇದೆ. ಸೊ ಇದು ಯಾವ ರೀತಿ ಇದೆ ಈ ಕಲರ್ ಅಂತ ಹೇಳಿ ಇನ್ನೊಂದು ಕಲರ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಅಷ್ಟೇ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಇದು ಲ್ಯಾವೆಂಡರು. ನನಗೆ ಲ್ಯಾವೆಂಡರ್ ಅಂತ ಪರ್ಪಲ್ ಅಂತಲೂ ಹೇಳ್ಬೋದು ನೀವು ಇದನ್ನು. ಸೊ ಡಾರ್ಕ್ ಪರ್ಪಲ್ ಅಥವಾ ಡಾರ್ಕ್ ಲ್ಯಾವೆಂಡರು. ಅದಕ್ಕೆಲ್ಲ ವೈಟು ಹೂಗಳು ಮತ್ತು ಶೈನಿಂಗ್ ಇದೆ. ಸಿಲ್ಕ್ ಮೆಟೀರಿಯಲ್ ಥರ ಇದೆ ಇದು. ಹ್ಯಾಂಡ್ಗೆ ಎಂಬ್ರಾಯ್ಡ್ರಿ ಇಲ್ಲ, ಪ್ಲೇನು. ಬಟ್ ಫುಲ್ಲು ಡ್ರೆಸ್ಸು ಎಂಬ್ರಾಯ್ಡ್ರಿ ಇದೆ. ಇದ್ರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ, ಇದಕ್ಕೆ ಯಾವ ಕಲರ್ ಕೊಟ್ಟಿದ್ದಾರೆ ಗೊತ್ತಾ? ವೈಟ್ ಕಲರ್ ಕೊಟ್ಟಿದ್ದಾರೆ. ವೈಟ್ ಕಲರ್ ಪ್ಯಾಂಟು, ಅದಕ್ಕೂ ಅಷ್ಟೇ ಎಲಾಸ್ಟಿಕ್ ಇದೆ ಮತ್ತು ನೆಟ್ಟೆಡ್ ದುಪ್ಪಟ್ಟ ಕೊಟ್ಟಿದ್ದಾರೆ. ನನಗೆ ಈ ಕಾಂಬಿನೇಷನಿಂದಲೇ ನಾನು ಈ ಮೆಟೀರಿಯಲ್ ಚೂಸ್ ಮಾಡಿದೆ ಆ್ಯಕ್ಚುಲಿ ಹೇಳೋಕ್ಕೆ ಹೋದರೆ. ಸೊ ಯಾವುದೋ ಪ್ರೊಮೋ ವೀಡಿಯೋ ಅಲ್ಲ, ದುಡ್ಡು ಕೊಟ್ಟು ತೊಗೊಂಡಿರೋ ಡ್ರೆಸ್ಸಸ್ಸು. ಸೊ ಈಗ ಟ್ರೆಂಡಿಂಗಲ್ಲಿದೆ ಈ ಥರ ಡ್ರೆಸ್ಸಸ್ಸು. ಸಿಂಪಲ್ ಫಂಕ್ಷನ್ಸ್ಗೂ ಹಾಕ್ಕೊಂಡು ಹೋಗ್ಬೋದು ಅಲ್ವಾ. ಸೊ ನೋಡಿ ಎಲಾಸ್ಟಿಕ್ ಇದೆ, ನಮ್ಗೆ ಈಸಿ. ಈಗ ಲೆಗಿನ್ಸ್ ಎಲ್ಲ ಹಾಕ್ಕೊಂಡು ಇದು ಮಾಡೋಕ್ಕೆ ನೋಡಿ, ಕಾಲಲ್ಲೂ ವರ್ಕ್ ಕೊಟ್ಟಿದ್ದಾರೆ. ಲೆಗ್ಗಲ್ಲಿ ಬರುತ್ತಲ್ಲ ನೋಡಿ, ಅಲ್ಲೂ ಅಷ್ಟೇ ಮಿರರ್ ವರ್ಕ್ ಕೊಟ್ಟಿದ್ದಾರೆ. ಇದು ಸಿಲ್ವರ್ ಪೇಪರ್ ಅಲ್ಲ, ಮಿರರ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದು ರೇಟ್ ಎಷ್ಟು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಎರಡೂ ಒಂದೇ ರೇಟು ಓಕೆನಾ. ಸೊ ಇದು 2 ತೊಗೊಂಡೆ ನಾನು. ಇನ್ನೊಂದು 2 ಕುರ್ತೀಸ್ ತೊಗೊಂಡೆ, ಮಾಮೂಲಿ ನಾರ್ಮಲ್ ಕುರ್ತೀಸು ವಿತೌಟ್ ಪ್ಯಾಂಟ್ ಆ್ಯಂಡ್ ಲೆಗ್ಗಿಂಗ್ಸ್ ತೊಗೊಂಡೆ. ಮತ್ತು ಚಪ್ಪಲ್ಸ್ ಅಂತೂ ಸಖತ್ ಫೇಮಸ್ಸು ಮಲ್ಲೇಶ್ವರಮಲ್ಲಿ. ಸೊ ಒಂದು ಸಲ ನೀವು ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ತಿಂಡಿಗಳೆಲ್ಲ ಕಳಿಸ್ಬೇಕಾಯ್ತು. ಯೂಶ್ವಲಿ ಅವ್ರು ಹೋಗುವಾಗ ಏನೂ ತೊಗೊಂಡೋಗಲ್ಲ. ಚೆಕ್ಕಿಂಗ್ ಇದೆ, ನಾನೇನೂ ತೊಗೊಂಡೋಗಲ್ಲ ಅಂತಾರೆ. ಸೊ ಅವ್ರಿಗೆ ಸ್ವಲ್ಪ ಅವಲಕ್ಕಿ ಸಂಡಿಗೆ ಅಂದರೆ ತುಂಬ ಇಷ್ಟ. ಅಲ್ಲೊಂದು ಅಂಗಡಿ ಇದೆ, ಶೆಟ್ರ್ ಅಂಗಡಿ ಓಕೆನಾ. ನನಗೆ ಯಾವಾಗಲೂ ಪುಳಿಯೋಗರೆ ಗೊಜ್ಜು, ಪೇಣಿ, ಈ ಪೇಣಿ ಚಿರೋಟಿ ಎಲ್ಲ ನನ್ನ ದೊಡ್ಡ ಮಗನ ಫೇವ್ರೆಟ್ ಇದು. ಸೊ ಅದು ಮತ್ತು ನೋಡಿ, ಇದು ಅಕ್ಕಿ ಹಪ್ಳ. ಒಂದು ಆವಾಗಲೇ ತೋರಿಸಿದ ಅಕ್ಕಿ ಹಪ್ಳ, ಇದು ಅವಲಕ್ಕಿ ಹಪ್ಳ. ಒಂದು ಅಕ್ಕಿದು, ಒಂದು ಅವಲಕ್ಕಿದು. ಮತ್ತು ನಮ್ಮ ಹಸ್ಬೆಂಡ್ಗೆ ಕಳಿಸ್ಬೇಕು ಅಂತ ಚಕ್ಲಿ, ಕಡಲೆಕಾಯಿ ಬೀಜ, ಪುಳಿಯೋಗರೆ ಗೊಜ್ಜು. ಏನು ಹೇಮೋ ಮನೇಲೇ ಮಾಡ್ಬೋದಲ್ಲ ಪುಳಿಯೋಗರೆ ಗೊಜ್ಜು ಅಂತ ನೀವು ಹೇಳ್ಬೋದು. ನಿಜವಾಗ್ಲೂ ಮನೇಲಿ ಮಾಡೋಕ್ಕಂತೂ ಟೈಮ್ ಇಲ್ಲ. ಒಂದು ಎರಡನೇದು ಅದೆಲ್ಲ ರೆಡಿ ಮಾಡಿಕೊಂಡು ಇದು ಕಷ್ಟ. ವೀಡಿಯೋ ಶೂಟ್ ಮಾಡೋದೇ ಅಡುಗೆದು ಅಂದರೆ ಜಂಜಾಟ. ಇದೆಲ್ಲ ಟೈಮ್ ಇಲ್ಲ ನನಗೆ ಮೇಯ್ನು ಅಷ್ಟೇ. ಸೊ ಅವ್ರಿಗೆ ಏನೇನು ಇಷ್ಟನೋ ಚಕ್ಲಿ, ನಾನು ಯಾವಾಗಲೂ ಶೆಟ್ರಂಗಡಿಲೇ ತೊಗೊಂಡು ಬರೋದು ಸುಮಾರು ವರ್ಷದಿಂದ. ಯಾವತ್ತೂ ಫುಡ್ಡು ಪ್ರಾಬ್ಲಮ್ ಆಗಲಿ, ನಮಗೇನಾದ್ರು ಹೆಲ್ತಲ್ಲಿ ಹೆಚ್ಚು ಕಮ್ಮಿ ಏನೂ ಇಲ್ಲ. ಇದು ₹200 ಒಂದು ಬಾಟ್ಲು. ಸೊ 2 ಬಾಟ್ಲು ತೊಗೊಂಡು ಬಂದಿದ್ದೀನಿ. ಒಂದು ನಮಗೆ, ಒಂದು ನಮ್ಮ ಮನೆಯವ್ರಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ. ಆ್ಯಕ್ಚುಲಿ ಸ್ಟಾಕೇ ಇರಲಿಲ್ಲ. ಪುಳಿಯೋಗರೆ ಗೊಜ್ಜು ಖಾಲಿಯಾಗಿ ಹೋಗಿತ್ತು. ಅವ್ರು ಫೋನ್ ಮಾಡಿ ರೆಡಿ ಮಾಡಿಸಿಡಿ ಅಂತ ಹೇಳಿ 2 ದಿನ ಆದಮೇಲೆ ನಾನು ಹೋದೆ.
ಸೊ ಅಷ್ಟು ಫೇಮಸ್ ಅಲ್ಲಿ ಪುಳಿಯೋಗರೆ ಗೊಜ್ಜು. 250 ಗ್ರಾಮ್ 300 ಗ್ರಾಮ್ ಇದೆ ಆ ಪುಳಿಯೋಗರೆ ಗೊಜ್ಜು. ಇದು 2 ಥರ ಚಕ್ಲಿ ತೊಗೊಂಡು ಬಂದೆ ಎಲ್ಲ ನಮ್ಮ ಹಸ್ಬೆಂಡ್‌ಗೆ ಕಳಿಸ್ಬೇಕು ಅಂತ. ಸೊ ಅವ್ರಿಗಿದೆಲ್ಲ ಆಲ್ ಟೈಮ್ ಫೇವ್ರೆಟ್ಸು. ಮತ್ತು ಚಟ್ನಿ ಪುಡಿ ತುಂಬ ಇಷ್ಟ ಅವ್ರಿಗೆ. ಅದರಲ್ಲೂ ಈ ಬೇಳೆಗಳೆಲ್ಲ ಹಾಕಿರ್ತಾರೆ ಚಟ್ನಿ ಪುಡಿ. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ನಾನು ಇನ್ನೆಲ್ಲೂ ಕೊಂಡ್ಕೊಳ್ಳಲ್ಲ ಈ ಥರ ಐಟಮ್ಸ್ ಎಲ್ಲ. ಹಾಟ್ ಚಿಪ್ಸ್ ಅಲ್ಲೆಲ್ಲ ನಾನು ಹೋಗೋದೇ ಇಲ್ಲ. ಹೋದರೆ ಆ ಶೆಟ್ರಂಗಡಿಗೆ ಹೋಗಿ ಮಲ್ಲೇಶ್ವರಮಲ್ಲಿ ಸುಮಾರು ವರ್ಷದಿಂದ ಅವ್ರು ಪರಿಚಯ ಇದ್ದಾರೆ. ಸೊ ಇದು ಅಷ್ಟೇ, ಮಲ್ಲೇಶ್ವರಂಗೆ ಹೋದರೆ ಹೂಗಳು ಮಿಸ್ ಮಾಡಲ್ಲ ನಾನು. ಸೊ ಮಾಡಿದ್ರಾ ಮಲ್ಲೇಶ್ವರಂ ಶಾಪಿಂಗು ನನ್ನ ಜೊತೆ? ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ನಮಸ್ತೆ.